ಹಾಯ್, ನನ್ನ ಹತ್ರ ಇರೋವಂಥ ಬುಕ್ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಮೊದಲಿಂದನೂ ಪುಸ್ತಕಗಳು ಓದೋದು ಅಂದರೆ ಬಹಳ ಇಷ್ಟ. ಬನ್ನಿ, ನಾನು ಯಾವ್ಯಾವ ಬುಕ್ಸ್ನ ಕಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಇದು ನನ್ನ ಬುಕ್ ಶೆಲ್ಫ್. ಇಲ್ಲಿ ನನ್ನ ಮಗಳು ಮಾಡಿರೋ ಕ್ರಾಫ್ಟ್ ಐಟಮ್ಸ್ ಕೂಡ ಇದೆ. ಇಲ್ಲಿ ಕೆಲವು ಇಂಗ್ಲೀಷ್ ನಾವೆಲ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ನನ್ನ ಹತ್ರ ಜಾಸ್ತಿ ಇರೋದು ಕನ್ನಡ ಕಾದಂಬರಿಗಳು. ನನಗೆ ಮೊದಲಿಂದನೂ ಕನ್ನಡ ಕಾದಂಬರಿಗಳು ಓದೋದು ಅಂದರೆ ಬಹಳ ಇಷ್ಟ. ಅದರಲ್ಲೂ ಸಾಯಿ ಸುತೆ, ಆರತಿ ವೆಂಕಟೇಶ್, ಉಷಾ ನವರತ್ನರಾಮ್ ಅವರ ಕಾದಂಬರಿ, ಎಂಡೆಮುಲಿ ವೀರೇಂದ್ರನಾಥ್ ಅವರ ಕಾದಂಬರಿಗಳು ಅಂದರೆ ನನಗೆ ಬಹಳ ಇಷ್ಟ ಓದೋದಕ್ಕೆ. ಇಲ್ಲಿ ನನ್ನ ಟೀಚಿಂಗಿಗೆ ಹೆಲ್ಪ್ ಆಗುವಂಥ ಬುಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ನಿಮಗೆ ಸಾಯಿ ಸುತೆಯವರು ಹಾಗೂ ಇನ್ನೂ ಕೆಲವು ಬೇರೆ ಲೇಖಕರು ಬರೆದಿರೋವಂಥ ಕಾದಂಬರಿಗಳು ಯಾವ್ದು ನಾನು ಕಲೆಕ್ಟ್ ಮಾಡಿದ್ದೀನಿ, ನಾನು ಓದಿರೋವಂಥದ್ದು, ಮತ್ತು ಎಲ್ಲರೂ ಒಮ್ಮೆ ಆದರೂ ಓದಲೇಬೇಕಾಗಿರೋವಂಥ ಕಾದಂಬರಿಗಳ ಪರಿಚಯ ಮಾಡಿಕೊಡ್ತೀನಿ. ಇದು ಸಾಯಿ ಸುತೆಯವರ ಮುಗಿಲು ತಾರೆ ಪುಸ್ತಕ, ಸ್ವರ್ಗದ ಹೂವು. ಇದು ನಾನು ಇನ್ನೂ ಓದಿಲ್ಲ, ಓದಬೇಕು. ಭಾವ ಸರೋವರ, ಇದು ಕೂಡ ಬಹಳ ಒಳ್ಳೆ ಕಾದಂಬರಿ, ತುಂಬ ಚೆನ್ನಾಗಿದೆ, ಓದಿ. ಪೂರ್ಣೋದಯ, ಮೂಡಿ ಬಂದ ಶಶಿ, ಮಮತೆಯ ಸಂಕೋಲೆ. ಈ ಕಾದಂಬರಿ ಅಂತೂ ನನಗೆ ಇಷ್ಟ ಆಗಿರೋ ಕಾದಂಬರಿಗಳಲ್ಲಿ ಒಂದು. ತುಂಬ ಚೆನ್ನಾಗಿದೆ. ಒಂದು ತಾಯಿ ಮಗುವಿನ ಬಾಂಧವ್ಯ, ಒಂದು ಮಮತೆ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಸಾಯಿ ಸುತೆ ಅವರು. ಸದ್ಗೃಹಸ್ಥೆ, ಸಂಧ್ಯಾ ಗಗನ, ಇದು ಕೂಡ ಸಾಯಿ ಸುತೆ ಅವರ ಕಾದಂಬರಿ, ಬಹಳ ಒಳ್ಳೆ ಕಾದಂಬರಿ. ಸಾಯಿ ಸುತೆ ಅವ್ರದ್ದು ಅಥವಾ ಇನ್ನೂ ತುಂಬ ಬಹಳ ಲೇಖಕರದು ಚೆನ್ನಾಗಿಲ್ಲ ಇಂಥ ಕಾದಂಬರಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದರಲ್ಲೂ ಏನೋ ಒಂದು ಮೆಸೇಜ್ ಇರುತ್ತೆ, ಅರ್ಥ ಮಾಡ್ಕೊಳ್ಳೋವಂಥದ್ದು ಇರುತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತೆ, ಓದಲೇಬೇಕಾದಂಥದ್ದು. ನವಚೈತ್ರ, ವಸುಂಧರ, ನಿನ್ನೊಲುಮೆ, ಅಭಿನಂದನೆ, ಇದು ನಾನು ಓದಿದ್ದೀನಿ, ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ಎಲ್ಲ ಕಾದಂಬರಿಗಳಲ್ಲೂ ನಾನು ಸುಮಾರಷ್ಟು ಓದಿದ್ದೀನಿ. ಕೆಲವೊಂದಂತೂ 2-3 ಸಾರಿ ಓದಿದ್ದೀನಿ. ಕೆಲವು ಯಾವುದೋ ಒಂದೊಂದು ಕಾದಂಬರಿಗಳು ಓದಿಲ್ಲ, ಓದಬೇಕು. ನಮ್ರತ, ಬಿರಿದ ನೈದಿಲೆ, ಬೆಳಕಿನ ಹಣತೆ, ಇದು ಕೂಡ ತುಂಬ ಚೆನ್ನಾಗಿದೆ. ಸ್ನೇಹ ಮಾಧುರಿ, ಮಾಗಿಯ ಮಂಜು, ಜೀವನ ಸಂಧ್ಯಾ, ಇದು ಕೊಳಲ ನುದುವ ಚತುರನಾರೆ, ಮೆಲುತಂಗಾಳಿ, ಇದು ಕೂಡ ನಾನಿನ್ನೂ ಓದಿಲ್ಲ. ಮೊಗ್ಗೊಡೆದ ಮೌನ, ಇದು ನನಗೆ ಬಹಳ ಇಷ್ಟವಾದ ಕಾದಂಬರಿಗಳಲ್ಲೊಂದು, ತುಂಬ ಚೆನ್ನಾಗಿದೆ. ಕಡಲ ಮುತ್ತು, ಇದಂತೂ ಮರೆಯೋದಕ್ಕೆ ಆಗಲ್ಲ. ಈ ಕಥೆನ ಎಷ್ಟು ಸಲ ಓದಿದ್ರೂ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತೆ. ಹಾಗೆ ಬಹಳ ನೆನಪಿನಲ್ಲಿ ಉಳಿಯುವಂಥ ಕಾದಂಬರಿಗಳಲ್ಲೊಂದು ಇದು. ತುಂಬ ಚೆನ್ನಾಗಿದೆ ಕಡಲ ಮುತ್ತು ಕಾದಂಬರಿ, ನೀವು ಒಂದು ಸಲ ಆದರೂ ಓದಲೇಬೇಕು. ವಿಧಿವಂಚಿತೆ, ಇದು ಕೂಡ ತುಂಬ ಚೆನ್ನಾಗಿದೆ. ಹಿಮಗಿರಿಯ ನವಿಲು, ಅನುಪಲ್ಲವಿ, ಮಂಜಿನಲ್ಲಿ ಮಿಂದ ಪುಷ್ಪ, ಇದು ತುಂಬ ಚೆನ್ನಾಗಿದೆ. ಶರದೃತುವಿನ ಚಂದ್ರು, ನಾನು ನಿಮಗಾಗಲೇ ಹೇಳ್ದಂಗೆ ನಾನು ಸಾಯಿ ಸುತೆ ಅವರ ಫ್ಯಾನ್. ಅವ್ರ ಕಾದಂಬರಿಗಳು ಚೆನ್ನಾಗಿಲ್ಲ ಅಂತ ಅನಿಸೋದು ಬಹಳ ಅಪರೂಪ. ಬಹುಶಃ ಯಾರಿಗೂ ಹಾಗೆ ಅನಿಸೋಕ್ಕೆ ಸಾಧ್ಯನೇ ಇಲ್ಲವೋ. ಎಲ್ಲದರಲ್ಲೂ ಏನೋ ಒಂದು ಮೆಸೇಜ್ ಇರುತ್ತೆ, ತುಂಬ ಇಷ್ಟ ಆಗುತ್ತೆ ಅವರು ಬರೆಯೋ ರೀತಿ. ಹೇಮಂತದ ಸೊಗಸು, ಅನಘ ಬಿಡಿಸಿದ ಚಿತ್ತಾರ, ಮೌನ ಆಲಾಪನ, ಆಡಿಸಿದಳು ಜಗದೋದ್ಧಾರನ, ಇದು ಕೂಡ ತುಂಬ ಚೆನ್ನಾಗಿದೆ, ನನಗೆ ಬಹಳ ಇಷ್ಟವಾದ ಕಾದಂಬರಿ. ನಾನಿನ್ನ ಧ್ಯಾನದೊಳಿರಲು, ಬಾನು ಮಿನುಗಿತು, ಮಾಗಿಯ ಮಂಜು, ನಿಲ್ಲಿಸದಿರು ಕೊಡಲ ಗಾನವ, ನಿನಾದ,
ವಸುಧೈವ ಕುಟುಂಬ. ವಸುಧೈವ ಕುಟುಂಬ ಅಂತೂ ಓದಲೇಬೇಕು ಈ ಕಾದಂಬರಿ. ಇದರಲ್ಲಿ ಎಷ್ಟು ಪಾತ್ರಗಳು ಬರುತ್ತೆ, ಒಂದು ಕುಟುಂಬದ ನಡುವೆ ಇರುವಂಥ ಬಾಂಧವ್ಯ, ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗೇ ವರ್ಣಿಸಿದ್ದಾರೆ ಸಾಯಿಸುತ್ತೆ ಅವರು. ಭಾಳ ಇಷ್ಟ ಆಗುತ್ತೆ ಕಾದಂಬರಿ ಓದೋದಕ್ಕೆ. ಯಾರಿಗೆ ಆಸಕ್ತಿ ಇದೆ, ಇಷ್ಟ ಇದೆ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಕಾದಂಬರಿ. ಮೊದಲೆಲ್ಲ ಕಾದಂಬರಿಗೆ ಈ ಥರ ಬೇರೆ ಒಂದು ಕ್ಯಾಲೆಂಡರ್ ಶೀಟಿಂದನೋ ಅಥವಾ ಇನ್ಯಾವುದ್ರಿಂದನಾದ್ರೂ ನಾನು ಬೈಂಡಿಂಗ್ ಕೂಡ ಹಾಕಿಡ್ತಾ ಇದ್ದೆ, ಹಾಳಾಗಬಾರ್ದು ಅಂತ. ಇದು ಶ್ರೀರಸ್ತು ಶುಭಮಸ್ತು ಕಾದಂಬರಿ ಸಾಯಿಸುತ್ತೆ ಅವ್ರದ್ದು. ಇದು ತುಂಬ ಚೆನ್ನಾಗಿದೆ. ನಲಿದ ಸಿಂಧೂರ, ಇದು ಕೂಡ ಒಳ್ಳೆ ಕಾದಂಬರಿ. ಮಂಗಳದೀಪ, ಆಶಾ ಸೌರಭ, ನಿಶೆಯಿಂದ ಉಷೆಗೆ, ಮುಂಜಾವಿನ ಮೊಗ್ಗು, ಇದು ಕೂಡ ತುಂಬ ಚೆನ್ನಾಗಿದೆ ಈ ಕಾದಂಬರಿ. ಎಂಥವರಿಗಾದರೂ ಇಷ್ಟ ಆಗುತ್ತೆ ಈ ಕಾದಂಬರಿ, ಚೆನ್ನಾಗಿದೆ, ಒಂದ್ಸಲಿ ಆದರೂ ಓದಲೇಬೇಕು. ಶುಭ ಮಿಲನ, ಅಪೂರ್ವ ಮೈತ್ರಿ, ಸೊಬಗಿನ ಪ್ರಿಯದರ್ಶಿನಿ, ನಾತಿ ಚರಾಮಿ, ರಾಗಸುಧಾ, ಇದು ಶ್ರೀರಂಜನಿ ಕಾದಂಬರಿ. ರಾಗಸುಧಾ ಕಾದಂಬರಿಯ ಮುಂದುವರೆದ ಭಾಗ. ಇದು ಭಾಗ 1, ಇದು ಭಾಗ 2. ಇವೆರಡು ಕಾದಂಬರಿನೂ ಅಷ್ಟೇ ಬಹಳ ಇಷ್ಟ ಆಗುತ್ತೆ. ಒಂದ್ಸಲಿ ಓದಿದ್ರೆ ನಿಮಗೆ ಕತೆ ಮರೆಯೋದಕ್ಕಾಗಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಲೇಖಕರ ಪುಸ್ತಕಗಳು ನಮಗೆ ಇಷ್ಟ ಆಗುತ್ತೆ, ಓದಿದ್ರೆ ಮತ್ತೊಮ್ಮೆ ಓದಬೇಕು ಅಂತ ಅನಿಸುತ್ತೆ. ಆದರೂ ಎಲ್ಲ ಕತೆಗಳು ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ಎಲ್ಲೋ ಒಂದು ಕಡೆ ನಾವು ಈ ಕಾದಂಬರಿ ಓದಿದ್ದೀವಿ, ಆದರೆ ಕತೆ ಅಷ್ಟಾಗಿ ನೆನಪಾಗ್ತಿಲ್ಲ ಅನ್ನೋ ಥರ ಆಗುತ್ತೆ. ಅದು ಸಹಜ ಅಲ್ವಾ? ಆದರೆ ಅದೇ ಥರ ಕೆಲವು ಕಾದಂಬರಿಗಳು ಒಂದು ಸಲ ಓದಿದ್ರೆ ಸಾಕು, ನಾವು ಮತ್ತೊಮ್ಮೆ ಓದೋ ಅವಶ್ಯಕತೆನೇ ಇಲ್ಲ. ಸಿನಿಮಾ ರೀಲಿನ ಹಾಗೆ ಕಣ್ಮುಂದೆ ಬರುತ್ತೆ. ಆ ಕಾದಂಬರಿ ನೆನೆಸ್ಕೊಂಡ್ರೆ ಎಲ್ಲ ಪಾತ್ರಗಳು, ಸನ್ನಿವೇಶಗಳು ನಮ್ಮ ಕಣ್ಣಿಗೆ ಕಟ್ಟಿದಂಗೆ ನೆನಪಾಗುತ್ತೆ. ಯಾಕೆಂದರೆ ಆ ಲೇಖಕರು ಅಷ್ಟು ಮನಮುಟ್ಟೋ ಹಾಗೆ ಬರೆದಿರ್ತಾರೆ. ಆ ಪಾತ್ರಗಳು ನಮಗೆ ಎಲ್ಲೋ ಒಂದು ಕಡೆ ಅಷ್ಟು ಪ್ರೀತಿ ಪಾತ್ರವಾಗಿಬಿಡುತ್ತೆ. ಅಂಥ ಕಾದಂಬರಿಗಳಲ್ಲಿ ರಾಗಸುಧಾ ಮತ್ತು ಶ್ರೀರಂಜನಿ ಒಂದು. ತುಂಬ ಚೆನ್ನಾಗಿದೆ ಈ ಕಾದಂಬರಿ. ಇದರಲ್ಲಿ ಸಂಗೀತದ ಬಗ್ಗೆ, ಒಂದೊಂದು ರಾಗಗಳ ಬಗ್ಗೆ ಅವರು ವಿವರಣೆ ಕೊಟ್ಟಿರೋದು ಬಹಳ ಇಷ್ಟ ಆಗುತ್ತೆ. ಆಮೇಲೆ ಇದರಲ್ಲಿ ಬರುವಂಥ ಶ್ರೀಹರಿ, ಇಂದಿರಾ ಪಾತ್ರ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನೀವು ಕೂಡ ಒಮ್ಮೆ ಓದಿ, ನಿಮಗೂ ಬಹಳ ಇಷ್ಟ ಆಗುತ್ತೆ. ಇದು ಹೃದಯ ರಾಗ, ಸುಮಧುರ ಸಂಗಮ, ಚಿರಂತನ. ಇನ್ನು ತಾರಾಸು ಅವರ ಕಾದಂಬರಿಗಳು ಹಿಸ್ಟಾರಿಕಲ್ ನಾವೆಲ್ಸ್. ಇದು ನಮ್ಮ ತಾಯಿಗೆ ಬಹಳ ಇಷ್ಟವಾದದ್ದು. ಇದು ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಕಾದಂಬರಿಗಳು. ಇವು ನನ್ನ ಹತ್ರ ಇರುವಂಥ ಕೆಲವು ಆರತಿ ವೆಂಕಟೇಶ್ ಅವರ ಪುಸ್ತಕಗಳು. ಯಾವ ಮುರಳಿ ಕರೆಯಿತು, ತಾನೊಂದು ನೆನೆದರೆ ಮಾನವ, ಅವಲಂಬನ, ಕಂಡು ಕಂಡು ನೀಯನ್ನ. ಇದು ಅಂತರ್ಗತ ಅಂತ ಆರತಿ ವೆಂಕಟೇಶ್ ಅವ್ರದ್ದು. ತುಂಬ ಚೆನ್ನಾಗಿದೆ ಈ ಕಾದಂಬರಿ. ಈ ಕಾದಂಬರಿ ಕೂಡ ನನಗೆ ಬಹಳ ಇಷ್ಟ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಒಂದು ಸಲ ಓದಿದ್ರೆ ಕತೆ ಮರೆಯುವಂಥದ್ದಲ್ಲ, ಶಾಶ್ವತವಾಗಿ ಮನಸ್ಸಲ್ಲಿ ಉಳಿದುಬಿಡುತ್ತೆ. ಅಂಥ ಕಾದಂಬರಿಗಳಲ್ಲಿ ಇದು ಕೂಡ ಒಂದು. ಇದರಲ್ಲಿ ಬರುವಂಥ ಚಂದನ, ಸುಶಾಂತ್ ಮತ್ತು ಅಭಿರಾಮ್ ಇವ್ರ ಪಾತ್ರಗಳು ತುಂಬ ಮನಮುಟ್ಟುತ್ತೆ. ಇದರಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆ್ಯಂಡ್ ಕ್ರಿಮಿನಲ್ ಈಸ್ ನಾಟ್ ಬಾರ್ನ್. ಸಿಚುವೇಶನ್ಸ್ ಕೆಲವು ಸರಿ ನಮ್ಮನ್ನು ಅಪರಾಧಿಗಳನ್ನಾಗಿ ಬದಲಾಯಿಸ್ಬಿಡುತ್ತೆ ಅನ್ನೋದನ್ನು ಬಹಳ ಚೆನ್ನಾಗೇ ವರ್ಣಿಸಿದ್ದಾರೆ. ಯಾಕೆ ಆ ಥರ ಹೇಳ್ತಾ ಇದ್ದಾರೆ, ಈ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಕ್ರಿಮಿನಲ್ ಈಸ್ ನಾಟ್ ಬಾರ್ನ್, ಇದೆಲ್ಲ ಯಾಕೆ ಇಲ್ಲಿ ಆ ಒಂದು ಸಂದೇಶ ಹೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಅರ್ಥ ಆಗಬೇಕಂದ್ರೆ ನೀವು ಈ ಕಾದಂಬರಿನ ಓದಿ. ಖಂಡಿತವಾಗಿ ಒಂದು ಸಲ ಆದರೂ ಈ ಕಾದಂಬರಿನ ಓದಲೇಬೇಕು.
ನನ್ನ ಹತ್ರ ಇರೋ ಈ ಕಾದಂಬರಿಗಳ ಸಂಗ್ರಹನ ನಿಮಗೆಲ್ಲ ತೋರಿಸ್ಕೊಡ್ಬೇಕು ಅಂತ ಬಹಳ ಆಸೆ ಇತ್ತು. ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂತು. ಪುಸ್ತಕಕ್ಕಿಂತ ಒಳ್ಳೆ ಸ್ನೇಹಿತರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದು ಸತ್ಯದ ಮಾತು. ನಮಗೆ ಬೇಜಾರಿರಲಿ, ಸಂತೋಷ ಇರಲಿ, ಯಾವುದನ್ನೇ ಆದರೂ ನಾವು ಪುಸ್ತಕ ಓದೋ ಮೂಲಕ ನಮ್ಮ ಭಾವನೆಗಳನ್ನ ನಮ್ಮ ಮನಸ್ಸಿಂದ ಹೊರಗೆ ಹಾಕ್ಬೋದು. ಅದು ಒಂದು ಒಳ್ಳೆ ಮಾರ್ಗ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಪುಸ್ತಕವನ್ನು ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ. ನಿಮಗೆ ಯಾವತ್ತೂ ಒಂಟಿತನ, ಬೇಸರಿಕೆ ಅನ್ನೋದು ಕಾಡೋದಿಲ್ಲ. ಹೀಗೆ ಇನ್ಯಾವುದಾದ್ರು ಒಂದು ಹವ್ಯಾಸದ ಕುರಿತಾಗಿ ಚರ್ಚಿಸೋದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ, ಬಾಯ್.